ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ನಿಜ. ಆದರೆ ಆ ಕರೆಂಟ್ ಅಫೇರ್ಸನ್ನು ಎಷ್ಟು ಓದಬೇಕು, ಎಷ್ಟು ತೆಗೆದುಕೊಳ್ಬೇಕು ಅನ್ನೋದು ನಿಮ್ಮ ಬುದ್ಧಿವಂತಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊತಾರೋ ಅವರು ಬೇಗ ಕ್ಲಿಯರ್ ಆಗ್ತವ್ರೆ. ಮೊನ್ನೆ ನಾನು ಅರಿವು ಮ್ಯಾಗ್ಝಿನ್ ಜನವರಿ ತಿಂಗಳದ್ದು ಒಂದು ವಿಡಿಯೋ ಮಾಡಿದ್ದೆ. ಪಾರ್ಟ್ 2 ಬೇಕಂತೇಳಿ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರು. ಸೊ ಪಾರ್ಟ್ 2 ಬೇಕಂತ ಕೆಲವೊಬ್ಬರು ಸ್ಪರ್ಧಾ ವಿಜೇತ ಬೇಕಂತ ಇದ್ದರು. ಸೊ ಈಗ ನಾನು ಅದನ್ನು ಡೆಮೋಕ್ರೆಟಿಕ್ ಮಾಡಿಬಿಟ್ಟಿದ್ದೀನಿ. ಏನಂತಂದರೆ, ಯಾರಿಗೆ ಅರಿವು ಬೇಕು ಅಥವಾ ಯಾರಿಗೂ ವಿಜೇತ ಮ್ಯಾಗ್ಝಿನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ 30% ಓದ್ತಕ್ಕಂತಹ ಕಲೆ, ಅಥವಾ ಮ್ಯಾಕ್ಸಿಮಮ್ 40%, ನಾಟ್ ಮೋರ್ ದ್ಯಾನ್ ದಿಸ್. ನಾನು ಯಾವತ್ತೇ ಒಂದು ಕೇಳಿದ್ರು 40%ಗಿಂತ ಜಾಸ್ತಿ ಓದಬೇಡ ಅಂತಲೇ ಹೇಳ್ತೀನಿ. ಸೊ ನಿಮಗೆ ಅರಿವು ಮ್ಯಾಗ್ಝಿನ್ ಇಂಡೆಕ್ಸದ್ದು 40% ಹೇಳಬೇಕಾ ಅಥವಾ ವಿಜೇತ ಮ್ಯಾಗ್ಝಿನ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ಬೇಕು ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾವುದು ಇದು ಜಾಸ್ತಿ ಇರುತ್ತೋ ಅದನ್ನು ನಾನು ಯಾವುದು ನಿಮಗೆ ಇದು ಕಾಮೆಂಟ್ ಬಾಕ್ಸಲ್ಲಿ ಜಾಸ್ತಿ ಮೆನ್ಷನ್ ಮಾಡುತ್ತೋ ಅದನ್ನು, ಫಾರ್ ಎಕ್ಸಾಂಪಲ್ ಅರಿವು ಮ್ಯಾಗ್ಝಿನೇ ಮಾಡಿಕೊಡಿ ಇಂಡೆಕ್ಸ್ ಅಂತಂದರೆ ಅರಿವು ಮ್ಯಾಗ್ಝಿನ್ ಇಂಡೆಕ್ಸ್ ಮಾಡಿಕೊಡ್ತೀನಿ. ಇಲ್ಲ ವಿಜೇತ ಮ್ಯಾಗ್ಝಿನ್ ಇಂಡೆಕ್ಸ್ ಮಾಡಿಕೊಡಿದ್ರೆ ವಿಜೇತ ಮ್ಯಾಗ್ಝಿನ್ ಇಂಡೆಕ್ಸ್ ಮಾಡಿಕೊಡ್ತೀನಿ. ಸೊ ಹೀಗೆ ನಿಮ್ಮ ರಿಪ್ಲೈಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಅದು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ಜಾಸ್ತಿ ತುಂಬ ಆಸಕ್ತಿ ಮತ್ತು ವಿಶೇಷವಾದ ಉತ್ಸಾಹ ಯಾವ ಮ್ಯಾಗ್ಝಿನ್ ಕಡೆ ಇರುತ್ತೆ ಆ ಮ್ಯಾಗ್ಝಿನ್ ಕಡೆ ನಾವು ಹೋಗೋಣ. ಓಕೆ, ನೆಕ್ಸ್ಟ್ KS ಮೇನ್ಸಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ತುಂಬ ಇಂಪಾರ್ಟೆಂಟು. ಈ ಸಂದರ್ಭದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಕ್ಲಾಸ್ ತೊಗೊಳ್ತಾ ಇದ್ದಾರೆ. ಬಟ್ ಭಾಳಷ್ಟು ತಪ್ಪು ಕಲ್ಪನೆಗಳು ಅವರಲ್ಲಿದ್ದಾರೆ. ತಪ್ಪು ಕಲ್ಪನೆಗಳು ಅವರಲ್ಲಿ ಕಂಡು ಬರ್ತದೆ. ಏನು ತಪ್ಪು ಕಲ್ಪನೆ ಸರ್ ಅಂತಂದರೆ, ಸರ್ ನಾನು ಸಿಲೆಬಸ್ ಮುಗಿಸ್ಕೊಂಡು ನಾನು ಟೆಸ್ಟ್ ಸೀರೀಸ್ ತೊಗೊತೀನಿ ಸರ್. ಈ ತಪ್ಪು ಕಲ್ಪನೆ ಯಾವತ್ತು ಬಿಡ್ತಾರೋ ಅವತ್ತು ನೀವು ಉದ್ಧಾರ ಆಗ್ತೀರಾ. ಈ ಸಿಲೆಬಸ್ಸು ಈ ಜನ್ಮದಲ್ಲಿ ಮುಗಿಯಲ್ಲ, ಮುಂದಿನ ಜನ್ಮದಲ್ಲೂ ಸಹ ಮುಗಿಯಲ್ಲ. ಏನಕ್ಕೆ ಅಂತಂದರೆ, ಈ ಜನ್ಮದಲ್ಲಿ ಚಂದ್ರಯಾನ 3 ಇದೆ, ನೀವು ಮುಂದಿನ ಜನ್ಮದಲ್ಲಿ ಚಂದ್ರಯಾನ 10 ಇರುತ್ತೆ. ಹೀಗೆ ಓದ್ಕೊತ ಹೋಗ್ತಾನೇ ಇರ್ತೀರಾ, ಎಲ್ಲಿಯೂ ನೀವು ಇದು ಮಾಡೋಕ್ಕಾಗಲ್ಲ. ಸೊ ಸಿಲೆಬಸ್ಸನ್ನು ಇದು ಈ ಜನ್ಮದಲ್ಲಿ ಮುಗಿಯಲ್ಲ. ಅದೊಂದು ರೌಂಡ್ ಸುಮ್ಮನೆ ಜಸ್ಟ್ ನೋಡಿ. ಅಗೇನ್ ಕ್ವಿಟ್ ಇಂಡಿಯಾ ಮೂಮೆಂಟು ಗೊತ್ತು, ಕರ್ನಾಟಕ ಏಕೀಕರಣ ಗೊತ್ತು, ಇದು BT ಕಾಟನ್ ಗೊತ್ತು, ತದನಂತರದಲ್ಲಿ ಪ್ರಾಮಾಣಿಕತೆ ಅಂದರೆ ಏನು ಗೊತ್ತು, ಯಾಕಂದರೆ ನೀವೇ ಪ್ರಾಮಾಣಿಕರಿರ್ತೀರ, ಅದಕ್ಕೆ ಪ್ರಾಮಾಣಿಕತೆ ಅಂದರೆ ಏನಂತ ಗೊತ್ತಿರುತ್ತೆ. ಓಕೆ, ನಾನು ಸಿಲೆಬಸ್ ಮುಗಿಸಿನೇ ಟೆಸ್ಟ್ ಸೀರೀಸ್ ತೊಗೊತೀನಿ ಅನ್ನೋದು ತುಂಬ ಒಂದು ಅದ್ಭುತವಾದ ನಡಿಗೆ ಅಲ್ಲ. ಸೊ ಈಗ ಟೆಸ್ಟ್ ಸೀರೀಸ್ ಇಂಪಾರ್ಟೆಂಟು. ನೀವು ಸಿಲೆಬಸ್ ಮುಗಿಸ್ಮೇಲೆ ಟೆಸ್ಟ್ ಸೀರೀಸ್ ಬರ್ತಂದ್ರೆ ತಪ್ಪಾಗುತ್ತೆ. ಸಿಲೆಬಸ್ ಆ್ಯಂಡ್ ಟೆಸ್ಟ್ ಸೀರೀಸ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸಿಲೆಬಸ್ ಆ್ಯಂಡ್ ಟೆಸ್ಟ್ ಸೀರೀಸ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಟೆಸ್ಟ್ ಸೀರೀಸ್ ತೊಗೊಂಡ್ಮೇಲೆ ಹೋಗಿ ಬರೆಯೋದು ಇಂಪಾರ್ಟೆಂಟ್ ಅಲ್ಲ. ಬರೆದ ಮೇಲೆ ಮೆಂಟರ್ಶಿಪ್ ತೊಗೊಂಡು ಅವ್ರು ಇನ್ಪುಟ್ಸ್ ಕೊಡ್ತಲ್ಲ, ಆ ಇನ್ಪುಟ್ಸನ್ನು ನೀವು ಏನು ಮಾಡಬೇಕು, ಅಳವಡಿಕೆ ಮಾಡಬೇಕು. ಭಾಳಷ್ಟು ಬೇರೆ ಮೆಂಟರ್ಶಿಪ್ ಕೊಡ್ತಕ್ಕಂಥವ್ರು ಅವರೇ ಎಕ್ಸಾಮ್ ಕ್ಲಿಯರ್ ಮಾಡಿರಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಏನಕ್ಕೆ ಅಂತಂದರೆ ಅವರು ವಾಸ್ತವಗಳನ್ನು ಹೇಳಲ್ಲ. ಸಮ್ಟೈಮ್ಸ್ ಮೆಂಟರ್ಸ್ ಆರ್ ಗುಡ್, ಸಮ್ಟೈಮ್ಸ್ ಮೆಂಟರ್ಸ್ ಆರ್ ಬ್ಯಾಡ್. ಏನಕ್ಕೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಎಲ್ಲ ಮೆಂಟರ್ಸ್ ಹೇಳ್ತಾ ಇದ್ದಾರೆ ನೀವು ಇಂಟ್ರೊಡಕ್ಷನ್ನು ಕನ್ಕ್ಲೂಷನ್ ಇರಬೇಕಂತ ಹೇಳಿದ್ದಾರೆ. ಸರ್, ಈ ಇಂಟ್ರೊಡಕ್ಷನ್ನು ಮತ್ತು ಕನ್ಕ್ಲೂಷನ್ ಕಾನ್ಸೆಪ್ಟು ಎಲ್ಲಿಯೂ ಇಲ್ಲ. ವೇರ್ ದೇ ಹ್ಯಾವ್ ಟೋಲ್ಡ್ KPS ಸಿಲೆಬಸ್ಸಲ್ಲಿ ಹೇಳಿದ್ದಾರೆ. ನಿಜ ಹೇಳ್ತೀನಿ ನಿಮಗೆ, ಐ ಹ್ಯಾವ್ ರೋಟ್ ಟೋಟಲ್ 7 ಮೇನ್ಸ್. ಯಾವುದೇ ಕಾರಣಕ್ಕೂ ಎಲ್ಲ ಪ್ರಶ್ನೆಗಳಿಗೂ ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಬರೆಯೋಕ್ಕಾಗಲ್ಲ. 20ಕ್ಕೆ ನೀವು ಸುಮಾರು ಒಂದು 15 ಕ್ವಶನ್ ಅಥವಾ 14 ಕ್ವಶನ್ ಬರಿಬೋದು. ನನ್ನ ಪ್ರಕಾರ ನಿಮಗೆ ಏನು ಬೇಕು ಟೆಸ್ಟ್ ಸೀರೀಸಲ್ಲಿ ಅಥವಾ ನಿಮ್ಗೆ ಮೆಂಟರ್ಸ್ ಹೇಗಿರಬೇಕಪ್ಪ ಅಂದರೆ, ದೇ ಆರ್ ಪ್ರಾಕ್ಟಿಕಲ್ ಇರಬೇಕು, ತುಂಬ ವಾಸ್ತವವಾದಿಗಳಿರಬೇಕು, ಮಾರ್ಕ್ಸ್ ತೆಗೆ ಅಪ್ರೋಚನ್ನು ಕೊಡಬೇಕು. ಇದು ಎಲ್ಲದಕ್ಕೂ ಇಂಟ್ರೊಡಕ್ಷನ್ ಬರಬೇಕು, ಎಲ್ಲದಕ್ಕೂ ಕನ್ಕ್ಲೂಷನ್ ಬರಬೇಕು, ಎಲ್ಲದಕ್ಕೂ ಡಯಾಗ್ರಾಮ್ಸ್ ಹಾಕು. ಹೌ ಇಟ್ ಈಸ್ ಪಾಸಿಬಲ್? ಇಟ್ ಈಸ್ ಹೈಲಿ ಇಂಪಾಸಿಬಲ್. ಫೈನ್. ಸೊ ಟೆಸ್ಟ್ ಸೀರೀಸು ಮತ್ತು ಮೆಂಟರ್ಶಿಪ್ಪು. ಟೆಸ್ಟ್ ಸೀರೀಸ್ ಹೇಗಿರಬೇಕಪ್ಪ ಅಂತಂದರೆ, ಅಗೇನ್ ನಾನು ಹ್ಯಾವ್ ಸೀನ್ ಇನ್ ದಿ ಮಾರ್ಕೆಟ್ ದೇರ್ ಆರ್ ಫ್ಯೂ ಗುಡ್ ಇನ್ಸ್ಟಿಟ್ಯೂಷನ್ಸ್. ಎಸ್, ದೇ ಆರ್ ಗಿವಿಂಗ್ ಎ ವೆರಿ ರೈಟ್ ಕ್ವಶನ್ಸ್. ತುಂಬ ಚೆನ್ನಾಗಿ ಒಳ್ಳೆ ಕ್ವಶನ್ಸ್ ಕೊಡ್ತಾ ಇದ್ದಾರೆ. ವಿ ಅಪ್ರಿಷಿಯೇಟ್ ದೆಮ್. ದೇರ್ ಆರ್ ಅದರ್ ಇನ್ಸ್ಟಿಟ್ಯೂಷನ್ಸ್ ದೇ ಆರ್ ಸಚ್ ಎ ನಾನ್ಸೆನ್ಸ್ ಕ್ವಶನ್ಸ್. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಗೊತ್ತಾಗಲ್ಲ ಯಾವುದು ಬೆಸ್ಟ್ ಕ್ವಶನ್ನು ಯಾವುದು ವರ್ಸ್ಟ್ ಕ್ವಶನ್ ಅಂತ ಗೊತ್ತಾಗಲ್ಲ, ಯಾವುದು ಬೆಸ್ಟ್ ಸೀರೀಸು ಯಾವುದು ಟೆಸ್ಟ್ ಸೀರೀಸ್ ಗೊತ್ತಾಗಲ್ಲ. ಸೊ ಈ ನಿಟ್ಟಿನಲ್ಲಿ ಒಳ್ಳೆ ಟೆಸ್ಟ್ ಸೀರೀಸ್ ಬೇಕು ನಿಮಗೆ, ಒಳ್ಳೆ ಮೆಂಟರ್ಶಿಪ್ ಬೇಕಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ 9620131843. ದಿಸ್ ಆಪ್ತಮಿತ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ದೇ ಕ್ಯಾನ್ ಟೆಲ್ ದಿಸ್. ಓಕೆ, ಒಂದಂತೂ ಸತ್ಯ. ಏನು ಸತ್ಯ ಅಂತ ಕೇಳ್ತೀನಿ. ಟೆಸ್ಟ್ ಸೀರೀಸ್ ಬರಲಾರ್ದಾಗೆ ಮೇನ್ಸ್ ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥದ್ದು ಅದು ತಿರುಕನ ಕನಸು. ಏನಕ್ಕೆ ಅಂತಂದರೆ, ಈಗ ನನ್ನ ಸ್ಟೂಡೆಂಟ್ಸ್ ಆಲ್ರೆಡಿ ಒಂದು 300 ಕ್ವಶನ್ಸ್ ಬರೆದುಬಿಟ್ಟಿದ್ದಾರೆ. ನೀವಿನ್ನೂ 3 ಕ್ವಶನ್ ಬರೆದಿಲ್ಲ ಅಂತಂದಾಗ ಸಹಜವಾಗಿ ದಟ್ ಕೇಸ್ ಪೋಸ್ಟ್ ವಿಲ್ ಗೋ ಟು ದಿಸ್ ಗೈ, ನಾಟ್ ಯು. ಆದ್ದರಿಂದ ನಿಮಗೆ ಒಳ್ಳೆ ಟೆಸ್ಟ್ ಸೀರೀಸು, ಪ್ರಾಕ್ಟಿಕಲ್ ಟೆಸ್ಟ್ ಸೀರೀಸು, PYQs ಬೇಸ್ಡ್ ಟೆಸ್ಟ್ ಸೀರೀಸು, ಸಿಲೆಬಸ್ ಬೇಸ್ಡ್ ಟೆಸ್ಟ್ ಸೀರೀಸ್ ಬೇಕಂತಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮೆಂಟರ್ಸ್ ಹೇಗಿರ್ಬೇಕಪ್ಪ ಅಂತಂದರೆ, ಅವ್ರಿಗೆ ತುಂಬ ಆಳವಾದ ಜ್ಞಾನ ಇರಬೇಕು. ಅವರೇ ಯಾವುದೇ ಒಂದು ಸಣ್ಣ ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ, ಅವರೇ ಮೆಂಟರ್ಸ್ ಆಗ್ತಾರೆ ಅಂತಂದರೆ ಅವ್ರು ನಿಮಗೆ ಏನಾಗುತ್ತೆ, ಮೋಸ ಮಾಡ್ತಾಯಿದ್ದಾರೆ ಅಂತ ನನ್ನ ಭಾವ. ಎಲ್ಲಾದರೂ ಸೇರಿ, ಹೇಗಾದರೂ ಸೇರಿ, ಒಟ್ಟು ಸೇರಿ ಟೆಸ್ಟ್ ಸೀರೀಸ್ ಸೇರಿ. ನಿಮ್ಗೆಲ್ಲೂ ಇದಾಗಿಲ್ಲ ಅಂದರೆ ಇಲ್ಲಿಗೆ ಬನ್ನಿ, ವಿ ಆರ್ ಗೋಯಿಂಗ್ ಟು ಗೈಡ್ ಯು. ಓಕೆ, ದೆನ್ essay,
ಎಸ್ ಎ ಕ್ಲಾಸಸ್ ಸ್ಟಾರ್ಟೆಡ್, ಎಥಿಕ್ಸ್ ಕ್ಲಾಸ್ ಸ್ಟಾರ್ಟೆಡ್. ಸರ್ ಎಥಿಕ್ಸಿಗೆ ಸಂಬಂಧಪಟ್ಟಾಗೆ ನಂದು ಒಂದು ಇದಿದೆ. ಏನಿದು ಅಂತಂದರೆ, ನೀವು ಎಥಿಕ್ಸ್ ಪುಸ್ತಕವನ್ನು ಒಂದು ಲೆವೆಲಿಗೆ ಓದಬೇಕು, ಒಪ್ಕೊತೀನಿ. ಓಕೆ, ಓದುವುದು 20% ಅಷ್ಟೇ, ಆಮೇಲೆ ಬರೆಯುವುದು 60%. ಸೊ ನಂತರದಲ್ಲಿ 20% PYQs ತೊಗೊಂಡು ಇದಕ್ಕೆ ಲಿಂಕ್ ಮಾಡಬೇಕು. ಸೊ ನಿಮ್ಮ ಇಡೀ ಸಿಲೆಬಸ್ ಕವರ್ ಆಗೋದು ಇಲ್ಲಿ 80%. ನಾಟ್ ದೀಸ್. ಏನಕ್ಕೆ ಅಂತಂದರೆ, ಸರ್ ಎಲ್ಲರೂ ಒಂದೇ ಪುಸ್ತಕ ಓದ್ತಿದ್ದಾರೆ ಎಥಿಕ್ಸ್, ಬಟ್ ಕ್ಲಿಯರ್ ಮಾಡೋರು ಎಷ್ಟು? ಓನ್ಲಿ 384 ಪೀಪಲ್. ವೈ? 5,000 ಜನದಲ್ಲಿ 300 ಜನನೇ ಕ್ಲಿಯರ್ ಯಾಕೆ ಆಗ್ತಾರೆ ಅಂತಂದರೆ, ಅವರು PYQಸು ಮತ್ತು ಆನ್ಸರ್ ರೈಟಿಂಗ್ ಮಾಡ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಅವರು ಕ್ವಶನ್ ಆನ್ಸರ್ ಫಾರ್ಮೆಟಲ್ಲಿ ಓದ್ತಾ ಇರ್ತಾರಲ್ಲ, ಅದಕ್ಕೆ ಅವ್ರು ಕ್ಲಿಯರ್ ಮಾಡ್ತಾರೆ. ಸೊ ನಮ್ಮ ಎಥಿಕ್ಸ್ ಕ್ಲಾಸು ಸಹ ಹೇಗಿರುತ್ತೆ ಅಂತಂದರೆ, ಕ್ವಶನ್ ಆನ್ಸರ್ ವಿತ್ ವರ್ಡ್ ಲಿಮಿಟ್ 300 ವರ್ಡ್ ಇದ್ದರೆ ನಾವು 300 ವರ್ಡೇ ಬರೀಬೇಕು. ನೀವು 350 ಬರೆಯೋಕ್ಕಾಗಲ್ಲ. ಏನಕ್ಕೆ ಅಂದರೆ ಟೈಮ್ ಇರಲ್ಲ. ಕನ್ನಡ ಮೀಡಿಯಮ್ ಅವ್ರಿಗೆ ಸಾಧ್ಯವಿಲ್ಲ. 150 ಪದಗಳಂತ ಇರುತ್ತೆ ಕನ್ನಡದಲ್ಲಿ, 10 ಮಾರ್ಕ್ಸ್. ನೀವು ಬರಿತಕ್ಕಂಥದ್ದು ಮ್ಯಾಕ್ಸಿಮಮ್ 120. ಯಾರಾದರೂ 140 ಬರ್ತಾರೆ ಅಂತಂದರೆ ಅವ್ರಿಗೆ ಈ ವರ್ಷದ ನೋಬೆಲ್ ಪ್ರಶಸ್ತಿ ಅವ್ರಿಗೆ ಕೊಡ್ತೀನಿ ನಾನು. ಸರ್ ಇದು ಪ್ರಾಕ್ಟಿಕಲ್ ಅಪ್ರೋಚ್ ಸರ್. ನೀವು 120 ವರ್ಡ್ಸಲ್ಲಿ ಹೇಗೆ ಆನ್ಸರ್ ಬರೀಬೇಕಂಥದ್ದು ಕಲೆ. ಪುಸ್ತಕದಲ್ಲಿ ಏನು ಕೊಟ್ಟಿರ್ತಾರೆ, ಪುಸ್ತಕದಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಈಗ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕೊಟ್ಟಿರ್ತಾರೆ. ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಪುಸ್ತಕದಲ್ಲಿ 500 ವರ್ಡ್ಸ್ ಇರುತ್ತೆ. ನೀವು ಅದನ್ನು 120 ವರ್ಡ್ಸಿಗೆ ಇಳಿಸ್ಬೇಕಲ್ಲ, ಇದು ಕಲೆ. ಇದು ಹೇಗೆ ಬರುತ್ತಪ್ಪ ಅಂದರೆ, ಟೆಸ್ಟ್ ಸೀರೀಸು, ಮೆಂಟರ್ಶಿಪ್ಪು, ಕ್ಲಾಸಸ್ಸು, ಅದು ಯಾರು ರೈಟ್ ಕ್ಲಾಸಸ್ ಇರಬೇಕು. ನಾನು ಇಲ್ಲಿ ತೊಗೊಂಡ್ರೆ ಮಾತ್ರ ಸಕ್ಸಸ್ ಆಗ್ತೀರಿ, ಬೇರೆ ಕಡೆ ತೊಗೊಂಡ್ರೆ ಸಕ್ಸಸ್. ಎಲ್ಲರೂ ತೊಗೊಳ್ಳಿ, ಬಟ್ ಟೇಕ್ ಎಸ್ ಎ ಕ್ಲಾಸಸ್ ಆರ್ ಎಥಿಕ್ಸ್ ಕ್ಲಾಸಸ್ ಆರ್ ಗೈಡೆನ್ಸ್. ಕ್ಲಾಸ್ ತೊಗೊಳ್ಳೋದ್ರೆ ಬೇಡ, ಗೈಡೆನ್ಸ್ ತೊಗೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗೈಡೆನ್ಸ್ ತೊಗೊಳ್ಳಿ. ಸೊ ಎಲ್ಲೂ ಸಿಕ್ಕಿಲ್ಲ ಅಂದರೆ ವಿ ಆರ್ ರೆಡಿ ಟು ಗಿವ್ ಗೈಡೆನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇದು ನನ್ನ ಒಂದು ಪ್ರಾಮಾಣಿಕ ಅಭಿಪ್ರಾಯ. ಬಟ್ ಸಕ್ಸಸ್ ಆಗೋರು ಹೆಂಗಿದ್ರು ಸಕ್ಸಸ್ ಆಗ್ತಾರೆ, ಅದ್ರಿಗೇನು ಡೌಟೇ ಇಲ್ಲ. ನೀವೇ ಸ್ವಂತ ಪ್ರಿಪೇರ್ ಮಾಡಿದ್ರು ಸಕ್ಸಸ್ ಆಗ್ಬೋದು, ಅದು ಸಹ ನನಗೆ ಯಾವುದೇ ಥರ ಡೌಟ್ ಇಲ್ಲ. ಸ್ವಂತ ಪ್ರಿಪೇರ್ ಮಾಡಿ, ಬಟ್ ಇಟ್ ವಿಲ್ ಟೇಕ್ ಟೈಮ್, ರಿಸ್ಕ್ ತೊಗೋಬೇಕಾಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಗೈಡೆನ್ಸ್ ತೊಗೊಂಡು ಕ್ಲಿಯರ್ ಮಾಡಿರೋ ಬದಲು ಅವ್ರಿಗೇನು ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ನೋಡಲ್ಲ. ನೀವು ಗೈಡೆನ್ಸ್ ಕ್ಲಿಯರ್ ಮಾಡಲಾರ್ದಂಗೆ ಎಕ್ಸಾಮ್ ಮಾಡಿದ್ರೆ ನಿಮಗೇನು ಜ್ಞಾನಪೀಠ ಪ್ರಶಸ್ತಿ ಕೊಡಲ್ಲ. ಅಟ್ಲೀಸ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್ ಅಂತ ನನ್ನ ಭಾವ. ಓಕೆ, ಸೊ ಈ ನಿಟ್ಟಿನಲ್ಲಿ ತಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಸರಿಯಾದ ದಾರಿಯಲ್ಲಿ ಹೋದಾಗ ಮಾತ್ರ ಗುರಿಯನ್ನು ತಲುಪೋಕ್ಕಾಗುತ್ತೆ. ನೀವು ತಲೆ ಗಟ್ಟಿದೆ ಅಂತಂತೇಳಿ ಕಲ್ಲಿಗೆ ಹೊಡ್ಕೊಳಕ್ಕಾಗಲ್ಲ. ಸೊ ಹುಚ್ಚು ಕುದುರೆಗೂ ಮತ್ತು ಗೆಲ್ಲುವ ಕುದುರೆಗೂ ವ್ಯತ್ಯಾಸ ಏನಪ್ಪ ಅಂದರೆ, ಈ ಎರಡೂ ಕುದುರೆಗೂ ಶಕ್ತಿ ಸಾಮರ್ಥ್ಯ ಸೇಮ್ ಇರ್ತವೆ. ಆದರೆ ಹುಚ್ಚು ಕುದುರೆಗೆ ಗೈಡೆನ್ಸ್ ಇರಲ್ಲ, ಗೆಲ್ಲುವ ಕುದುರೆಗೆ ಗೈಡೆನ್ಸ್ ಇರುತ್ತೆ, ಜಾಕಿ ಇರ್ತಾನೆ. ಸೊ ನೀವು ಸಹ ಗೆಲ್ಲುವ ಕುದುರೆ, ನಿಮಗೊಬ್ಬ ಜಾಕಿ ಬೇಕಾಗಿದೆ, ಟೆಸ್ಟ್ ಸೀರೀಸ್ ಬೇಕಾಗಿದೆ, ಮೆಂಟರ್ಶಿಪ್ ಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ತಾವು ಥಿಂಕ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನ್ನ ಸ್ಟ್ರಾಟಜಿನ ಚೇಂಜ್ ಮಾಡಿ ಅನ್ನೋದು ನನ್ನ ಒಂದು ಸಲಹೆ. ಫೈನ್. ಸೊ ಈಗ ಅರಿವು ಮತ್ತು ವಿಜೇತ ಮ್ಯಾಗಝಿನ್ ವಿಡಿಯೋ ಯಾವುದು ಇಂಪಾರ್ಟೆಂಟ್ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.